ಬಿರು ಬೇಸಿಗೆಯಲ್ಲಿ ವಿಪರೀತ ಬಾಯಾರಿಕೆಯಾದಾಗ ಒಂದು ಲೋಟ ತಂಪಾದ ನೀರು ಕುಡಿಯುವ ಆ ಒಂದು ನಿರ್ದಿಷ್ಟ ಕ್ಷಣವನ್ನೊಮ್ಮೆ ನೆನಪಿಸ್ಕೊಡಿ. ಹ್ಮ್ ಹೌದು. ಆ ಕ್ಷಣದಲ್ಲಿ ಸಿಗುವ ಆರಾಮ ಹೇಳತೀರದ್ದಲ್ವಾ? ಖಂಡಿತ. ಅದರ ನೀರು ಗಂಟಲಿನಿಂದ ಕೆಳಗೆ ಇಳಿಯುವಾಗ ಆಗುವ ಆರಾಮ ಕೇವಲ ನಮ್ಮ ದೇಹದ ಭೌತಿಕ ದಾಹವನ್ನು ಮಾತ್ರ ತಣಿಸ್ತದೆಯಾ? ಅಥವಾ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಮೂಲ ಚೈತನ್ಯವನ್ನೇ ಸವಿಯುವ ಅವಕಾಶ ಒಂದು ನಮ್ಮ ಮುಂದಿರ್ತದೆಯಾ? ಓ, ಇದೊಂದು ಬಹಳ ಆಳವಾದ ಮತ್ತು ಕುತೂಹಲಕಾರಿ ಪ್ರಶ್ನೆ. ಹೌದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಆಧಾರವಾಗಿರುವ ಮೂಲ ಸಾಮಗ್ರಿಗಳು ಕೇಳುತ್ತಿರುವುದು ಕೂಡ ಇದೇ ರೀತಿಯ ಪ್ರಶ್ನೆಯನ್ನ. ಇವತ್ತು ನಾವು ಭಗವದ್ಗೀತೆಯ 7ನೇ ಅಧ್ಯಾಯ ಅಂದ್ರೆ ಆ ಜ್ಞಾನ ವಿಜ್ಞಾನ ಯೋಗದ ಸಮಗ್ರ ಟಿಪ್ಪಣಿಗಳು ಮತ್ತು ಸಂಶೋಧನಾ ಲೇಖನಗಳನ್ನ ಬಿಡಿಸಿ ನೋಡ್ಲಿದ್ದೇವೆ. ಇದು ನಿಜಕ್ಕೂ ಒಂದು ರೋಚಕವಾದ ವಿಷಯ. ಹೌದಲ್ವಾ? ಅಂದ್ರೆ ಮೊದಲ 6 ಅಧ್ಯಾಯಗಳಲ್ಲಿ ಬರೀ ಕರ್ಮ, ಧ್ಯಾನ, ಕರ್ತವ್ಯ ಇವುಗಳ ಬಗ್ಗೆನೇ ಸಾಕಷ್ಟು ಚರ್ಚೆಯಾಗಿದೆ. ಆದರೆ ಈ 7ನೇ ಅಧ್ಯಾಯಕ್ಕೆ ಬರ್ತಿದ್ದಂತೆ ಒಮ್ಮೆಲೆ ಒಂದು ದೊಡ್ಡ ಬದಲಾವಣೆ ಕಾಣಿಸ್ತೆ. ಸರಿ, ಕೇವಲ ನಿಯಮಗಳ ಆಚರಣೆಯನ್ನ ಬಿಟ್ಟು ನೇರವಾಗಿ ಆ ಪರಮಸತ್ಯ ಅಂದ್ರೆ ಜಗತ್ತಿನ ಮೂಲ ಅಸ್ತಿತ್ವದ ಕಡೆಗೆ ಗಮನ ಹರಿಯುತ್ತೆ. ನಿಖರವಾಗಿ. ಸರಿ, ಹಾಗಾದ್ರೆ ಇದನ್ನೇ ಬಿಡಿಸಿ ನೋಡೋಣ. ಈ ಅಧ್ಯಾಯವು ಕೇವಲ 30 ಶ್ಲೋಕಗಳನ್ನು ಹೊಂದಿದ್ರೂ ಇದು ಭಕ್ತಿ ಯೋಗಕ್ಕೆ ಹೇಗೆ ಬುನಾದಿಯಾಗಿದೆ ಅನ್ನೋದು ನಿಜಕ್ಕೂ ಅದ್ಭುತ. ಹೌದು, ಇದು ಭಗವದ್ಗೀತೆಯ ರಚನೆಯಲ್ಲಿಯೇ ಒಂದು ಅತ್ಯಂತ ಪ್ರಮುಖವಾದ ತಿರುವು ಅಂತ ಹೇಳಬಹುದು. ಅಂದ್ರೆ ಈಗ ಇಡೀ 18 ಅಧ್ಯಾಯಗಳನ್ನ 6 ಅಧ್ಯಾಯಗಳ 3 ಭಾಗಗಳಾಗಿ ನಾವು ವಿಂಗಡಿಸಿದ್ರೆ. ಓಕೆ, 3 ಭಾಗಗಳು. ಹೌದು. ಈ 7ನೇ ಅಧ್ಯಾಯವು ಮಧ್ಯದ 6 ಅಧ್ಯಾಯಗಳ ಗುಂಪನ್ನ ಪ್ರಾರಂಭಿಸುತ್ತೆ. ಮೊದಲ 6 ಅಧ್ಯಾಯಗಳು ವೈಯಕ್ತಿಕ ಸಾಧನೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ಅರಿತುಕೊಳ್ಳಬೇಕು ಅನ್ನೋದರ ಮೇಲೆ ಕೇಂದ್ರೀಕರಿಸುತ್ತೆ. ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಅಲ್ವಾ? ಖಂಡಿತ. ಆದ್ರೆ ಇಲ್ಲಿಂದ ಮುಂದಿನ ಪಯಣ ಆ ಸೃಷ್ಟಿಯ ಮೂಲವನ್ನ ಅಂದ್ರೆ ದೇವರ ಸಾಕ್ಷಾತ್ಕಾರವನ್ನ ಅರಿಯುವ ಕಡೆಗೆ ಸಾಗತ್ತೆ. ಇದು ಆತ್ಮ ಸಾಕ್ಷಾತ್ಕಾರದಿಂದ ದೇವರ ಸಾಕ್ಷಾತ್ಕಾರದ ಕಡೆಗಿನ ಒಂದು ಸೇತುವೆ. ಈ ಅಧ್ಯಾಯದ ಹೆಸರೇ ಸೂಚಿಸುವಂತೆ ಜ್ಞಾನ ಮತ್ತು ವಿಜ್ಞಾನ ಇವೆರಡರ ಸಮನ್ವಯವೇ ಇದರ ಜೀವಾಳ. ಒಂದ್ ನಿಮಿಷ. ಈ ಜ್ಞಾನ ಮತ್ತು ವಿಜ್ಞಾನ ಪದಗಳನ್ನ ನಾವು ದೈನಂದಿನ ಜೀವನದಲ್ಲಿ ಬೇರೆದೇ ಅರ್ಥದಲ್ಲಿ ಬಳಸ್ತೀವಲ್ವಾ? ವಿಜ್ಞಾನ ಅಂದ್ರೆ ನಮಗೆ ಸೈನ್ಸ್ ಅಂತ. ಹೌದು, ಆಧುನಿಕ ಜಗತ್ತಿನಲ್ಲಿ ಹಾಗೆ. ಆದ್ರೆ ಈ ಪ್ರಾಚೀನ ಗ್ರಂಥಗಳ ಹಿನ್ನೆಲೆಯಲ್ಲಿ ಇವುಗಳ ಅರ್ಥವೇ ಬೇರೆ ಇದೆ. ಅದೇ, ಅಂದ್ರೆ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವ ಬೌದ್ಧಿಕ ಅರಿವು ಜ್ಞಾನವಾದ್ರೆ ಆ ಸತ್ಯವನ್ನು ನೇರವಾಗಿ ಅನುಭವಿಸುವುದು ವಿಜ್ಞಾನ ಅಂತ ತಾನೆ? ನನಗಿದು ಹೇಗನಿಸ್ತಿದೆ ಅಂದ್ರೆ ಒಂದು ಅತ್ಯುತ್ತಮವಾದ ಅಡಿಗೆಯ ಪುಸ್ತಕವನ್ನು ಓದಿದಂತೆ. ಹೋ, ಅಡುಗೆಯ ಪುಸ್ತಕದ ಉದಾಹರಣೆ ಇದು ಬಹಳ ಚೆನ್ನಾಗಿದೆ. ಮುಂದುವರಿಸಿ. ಹೌದು. ಆ ಪುಸ್ತಕದಲ್ಲಿರುವ ಪದಾರ್ಥಗಳು, ಮಾಡುವ ವಿಧಾನ, ಎಷ್ಟು ಉಪ್ಪು ಹಾಕಬೇಕು ಇವೆಲ್ಲವೂ ನಮಗೆ ಬೌದ್ಧಿಕವಾಗಿ ತಿಳಿದಿರುತ್ತೆ. ಇದು ಜ್ಞಾನ. ಆದರೆ ವಿಜ್ಞಾನ ಅನ್ನೋದು ಆ ಅಡಿಗೆಯನ್ನು ಸ್ವತಃ ನಾವೇ ಮಾಡಿ ಅದರ ರುಚಿಯನ್ನು ಸವಿಯುವುದು. ಆಹಾ, ಖಂಡಿತ. ಇಲ್ಲಿ ಕೇವಲ ರೆಸಿಪಿ ಓದುವುದನ್ನ ಬಿಟ್ಟು ರುಚಿ ನೋಡುವ ಹಂತಕ್ಕೆ ನಮ್ಮನ್ನ ಕರೆದೊಯ್ಯಲಾಗ್ತದೆ. ಈ ಅಡುಗೆಯ ಸಾದೃಶ್ಯ ಈ ಸನ್ನಿವೇಶಕ್ಕೆ ಬಹಳ ನಿಖರವಾಗಿ ಹೊಂದಿಕೊಳ್ಳುತ್ತೆ ಗೊತ್ತಾ? ಓಹ್, ಹೌದಾ? ಹೌದು. ಏಕೆಂದ್ರೆ ಕೃಷ್ಣನು ಇಲ್ಲಿ ಬಹಳ ಸ್ಪಷ್ಟವಾದ ಭರವಸೆಯನ್ನ ನೀಡ್ತಾನೆ. ನಾನೀಗ ನಿನಗೆ ಸಂಪೂರ್ಣವಾದ ಜ್ಞಾನ ಮತ್ತು ವಿಜ್ಞಾನವನ್ನ ಒಟ್ಟಿಗೆ ಹೇಳ್ತೇನೆ. ಇದನ್ನ ಅರಿತ ಮೇಲೆ ಈ ಜಗತ್ತಿನಲ್ಲಿ ತಿಳಿಯಬೇಕಾದದ್ದು ಬೇರೇನೂ ಉಳಿಯುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕೇವಲ ಸೈದ್ಧಾಂತಿಕ ಅರಿವಿನಿಂದ ನಮ್ಮ ಒಳಗಿನ ಸಂಶಯಗಳು ನಾಶವಾಗಲ್ಲ ಅನ್ನೋದಾ? ನಿಖರವಾಗಿ. ನಮಗೆ ನೂರಾರು ತಾತ್ವಿಕ ವಿಚಾರಗಳು ಗೊತ್ತಿರ್ಬೋದು, ಆದ್ರೆ ಜೀವನದಲ್ಲಿ ಅಂದ್ರೆ ಯಾವುದಾದ್ರೂ ಒಂದು ದೊಡ್ಡ ಕಷ್ಟ ಎದುರಾದಾಗ ಆ ಬರೀ ತಾತ್ವಿಕ ವಿಚಾರಗಳು ನಮ್ಮನ್ನ ಕಾಪಾಡೋದಿಲ್ಲ. ಅದಕ್ಕೆ ನೇರವಾದ ಅಚಲವಾದ ಸ್ವಂತ ಅನುಭವ ಅಂದ್ರೆ ಆ ವಿಜ್ಞಾನ ಬೇಕೇ ಬೇಕು. ಸರಿ, ಸೈದ್ಧಾಂತಿಕ ಚೌಕಟ್ಟನ್ನ ಪ್ರಾಯೋಗಿಕ ವಾಸ್ತವತೆಯೊಂದಿಗೆ ಬೆಸೆಯುವುದೇ ಈ ಅಧ್ಯಾಯದ ಮೂಲ ಉದ್ದೇಶ ಅನ್ನೋದು ಸ್ಪಷ್ಟವಾಯಿತು. ಆದರೆ ಸ್ವಲ್ಪ ತಡೀರಿ, ನಾವು ಅಡಿಗೆಯನ್ನು ಸವಿಬೇಕಾದ್ರೆ ಮೊದಲನೇದಾಗೆ ನಮಗೆ ಆ ಅಡಿಗೆಯ ಮೂಲ ಪದಾರ್ಥಗಳು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಯಾವುವು ಎಂಬ ಕನಿಷ್ಠ ಅರಿವಾದ್ರೂ ಇರಬೇಕಲ್ವಾ? ಹೌದು, ಖಂಡಿತ ಇರಬೇಕು. ನಮ್ಮ ಮೂಲ ಲೇಖನಗಳು ಈ ಬ್ರಹ್ಮಾಂಡವೆಂಬ ಅಡುಗೆಯ ಮೂಲ ಪದಾರ್ಥಗಳ ಬಗ್ಗೆ ಬಹಳ ವಿಚಿತ್ರವಾದ ವಿಭಜನೆಯನ್ನ ನೀಡುತ್ತವೆ. ಅಂದ್ರೆ ಪ್ರಪಂಚದ ಸೃಷ್ಟಿ ಹೇಗೆ ನಡೀತು ಅಂತ ವಿವರಿಸುವಾಗ 8 ಅಂಶಗಳಿರುವ ಒಂದು ಕೆಳಹಂತದ ಪ್ರಕೃತಿ ಮತ್ತು ಅದಕ್ಕಿಂತ ಉನ್ನತವಾದ ಮತ್ತೊಂದು ಪ್ರಕೃತಿಯ ಬಗ್ಗೆ ಉಲ್ಲೇಖವಿದೆ. ಆ ವಿಭಜನೆಯೇ ಈ ಇಡೀ ತತ್ವಶಾಸ್ತ್ರದ ಬುನಾದಿ ಅಂತ ಹೇಳಬಹುದು.
7ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಆ 8 ಅಂಶಗಳು ಯಾವುವು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಮೊದಲನೆಯದು ಅಪರ ಪ್ರಕೃತಿ, ಅಂದ್ರೆ ಕೆಳಹಂತದ ಭೌತಿಕ ಪ್ರಕೃತಿ. ಇದರಲ್ಲಿ 8 ಮೂಲ ವಸ್ತುಗಳಿವೆ. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಇವು 5 ನಮ್ಮ ಕಣ್ಣಿಗೆ ಕಾಣುವ ಅಥವಾ ಇಂದ್ರಿಯಗಳಿಗೆ ನಿಲುಕುವ ಭೌತಿಕ ವಸ್ತುಗಳು. ಸರಿ. ಹೌದು. ಇವುಗಳ ಜೊತೆಗೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 3 ಸೂಕ್ಷ್ಮ ವಸ್ತುಗಳನ್ನು ಸೇರಿಸಿ ಒಟ್ಟು 8 ಅಂಶಗಳ ಜಡ ಪ್ರಕೃತಿ ಅಂತ ಕರೆಯಲಾಗುತ್ತದೆ. ಒಂದು ನಿಮಿಷ. ಇದು ನಿಜಕ್ಕೂ ನನಗೆ ಗೊಂದಲ ಮೂಡಿಸ್ತಿದೆ. ನಾವೆಲ್ಲರೂ ಮನಸ್ಸು ಮತ್ತು ಬುದ್ಧಿಯನ್ನ ಬಹಳ ಉನ್ನತವಾದದ್ದು, ಜೀವಂತವಾದದ್ದು ಅಂತ ಭಾವಿಸ್ತೇವಲ್ವಾ? ಹೌದು, ಸಾಮಾನ್ಯ ನಂಬಿಕೆ ಅದೇ. ಅಂದ್ರೆ ನಮ್ಮ ಆಲೋಚನೆಗಳೇ ನಾವಾಗಿದ್ದೇವೆ ಅಂತ ನಾವು ನಂಬುತ್ತೇವೆ. ಆದರೆ ಈ ಗ್ರಂಥಗಳ ಪ್ರಕಾರ ಕಲ್ಲು, ಮಣ್ಣು, ನೀರಿನಷ್ಟೇ ನಮ್ಮ ಮನಸ್ಸು ಮತ್ತು ಬುದ್ಧಿ ಕೂಡ ಕೇವಲ ಜಡ ಪ್ರಕೃತಿಯ ಭಾಗವೇ. ಇವೇಡಕ್ಕೂ ಜೀವವಿಲ್ವೇ? ಆಧುನಿಕ ಮನುಷ್ಯನಿಗೆ ಇದು ಅರಗಿಸಿಕೊಳ್ಳಲು ಕಷ್ಟವಾಗುವ ವಿಚಾರವೇ. ಆದರೆ ಪ್ರಾಚೀನ ಭಾರತೀಯ ತತ್ವಶಾಸ್ತ್ರವು ಇದನ್ನ ಬಹಳ ತಾರ್ಕಿಕವಾಗಿ ವಿಶ್ಲೇಷಿಸುತ್ತೆ. ಹೇಗೆ ಅಂತ ಸ್ವಲ್ಪ ಉದಾಹರಣೆ ಸಮೇತ ವಿವರಿಸ್ಬೋದಾ? ಖಂಡಿತ. ಇದನ್ನ ಅರ್ಥಮಾಡ್ಕೊಳ್ಳಲು ನಮ್ಮ ಇಂದಿನ ಕಂಪ್ಯೂಟರ್ ವ್ಯವಸ್ಥೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಈಗ ಭೂಮಿ, ನೀರು ಮುಂತಾದ 5 ಭೌತಿಕ ವಸ್ತುಗಳು ಕಂಪ್ಯೂಟರ್ನ ಹಾರ್ಡ್ವೇರ್ ಇದ್ದಂತೆ. ಓಕೆ, ಹಾರ್ಡ್ವೇರ್ ಸರಿ. ಆಮೇಲೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳು ಅದರೊಳಗಿರುವ ಸಾಫ್ಟ್ವೇರ್ ಇದ್ದಂತೆ. ಆ ಸಾಫ್ಟ್ವೇರ್ ಎಷ್ಟೇ ಬುದ್ಧಿವಂತಿಕೆಯಿಂದ ಕೂಡಿರ್ಬೋದು, ಎಷ್ಟೇ ಸಂಕೀರ್ಣವಾದ ಲೆಕ್ಕಾಚಾರಗಳನ್ನ ಮಾಡ್ಬೋದು. ಆದ್ರೆ ವಿದ್ಯುತ್ ಇಲ್ದೆ ಹೋದ್ರೆ ಅದು ಕೆಲಸ ಮಾಡಲ್ಲಲ್ವಾ? ನಿಖರವಾಗಿ. ವಿದ್ಯುತ್ ಅಂದ್ರೆ ಎಲೆಕ್ಟ್ರಿಸಿಟಿ ಇಲ್ದೆ ಹೋದ್ರೆ ಆ ಇಡೀ ಕಂಪ್ಯೂಟರ್ ಕೇವಲ ಒಂದು ಜಡವಾದ ಪ್ಲಾಸ್ಟಿಕ್ ಮತ್ತು ಲೋಹದ ತುಂಡು ಅಷ್ಟೇ. ಎಂದರೆ ನಮ್ಮ ಮನಸ್ಸು ಕೇವಲ ಒಂದು ಪ್ರೋಗ್ರಾಂ ಇದ್ದ ಹಾಗೆ, ಮತ್ತು ನಮ್ಮೊಳಗಿರುವ ಆ ಜೀವ ಅಥವಾ ಚೈತನ್ಯವೇ ಆ ವ್ಯವಸ್ಥೆಯನ್ನು ಓಡಿಸ್ತಿರುವ ವಿದ್ಯುತ್ ಶಕ್ತಿ. ಹೌದು. ಸಾಫ್ಟ್ವೇರ್ ತಾನಾಗಿಯೇ ಏನನ್ನೂ ಅನುಭವಿಸುವುದಿಲ್ಲ ಗೊತ್ತಾ? ಅದು ಕೇವಲ ಮಾಹಿತಿಯನ್ನು ಪ್ರಾಸೆಸ್ ಮಾಡುತ್ತೆ ಅಷ್ಟೇ. ಅಂತೆಯೇ ಮನಸ್ಸು ಮತ್ತು ಬುದ್ಧಿಗಳು ಕೇವಲ ಉಪಕರಣಗಳು. ಆಹಾ, ಈಗ ಅರ್ಥವಾಗ್ತಿದೆ. ಆ ಉಪಕರಣಗಳ ಮೂಲಕ ಪ್ರಪಂಚವನ್ನು ನೋಡುತ್ತಿರುವ, ಅನುಭವಿಸ್ತಿರುವ ಅಂತಿಮ ಬಳಕೆದಾರ ಅಥವಾ ಶಕ್ತಿಯೇ ಆ ಪರಾಪ್ರಕೃತಿ, ಅಂದ್ರೆ ಜೀವ. ಸೈ. ಜಡಪ್ರಕೃತಿಯ ಜೊತೆಗೆ ಇದಕ್ಕಿಂತ ಸಂಪೂರ್ಣ ಭಿನ್ನವಾದ ಮತ್ತು ಉನ್ನತವಾದ ಮತ್ತೊಂದು ಪ್ರಕೃತಿ ಇದೆ. ಅದೇ ಪರಾಪ್ರಕೃತಿ. ಈ ಪ್ರಜ್ಞಾಪೂರ್ವಕ ಶಕ್ತಿಯೇ ಆ ಜಡಪ್ರಕೃತಿಯನ್ನ ಬಳಸ್ಕೊಂಡು ಇಡೀ ಜಗತ್ತನ್ನು ನಡೆಸ್ತಿದೆ. ಆದ್ರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಕಾಣಿಸ್ತಿದೆಯಲ್ಲ. ಅಂದ್ರೆ ಅನಂತವಾದ, ಶುದ್ಧವಾದ ಆ ಚೈತನ್ಯ ಶಕ್ತಿಯು ಆ ಭೌತಿಕ ವಸ್ತುಗಳೊಂದಿಗೆ, ಜಡವಾದ ವಸ್ತುಗಳೊಂದಿಗೆ ಹೇಗೆ ಸಂಪರ್ಕ ಸಾಧಿಸಲು ಸಾಧ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದಲ್ವಾ? ಅವೆರಡು ಸಂಪೂರ್ಣ ವಿರುದ್ಧ ಗುಣಲಕ್ಷಣಗಳನ್ನು ಹೊಂದಿವೆಯಲ್ಲ. ಇವೆರಡರ ನಡುವೆ ಸೇತುವೆ ಯಾವುದು? ಇದೇ ಪ್ರಶ್ನೆ ಪ್ರಾಚೀನ ಕಾಲದ ಸಾಂಖ್ಯ ತತ್ವಶಾಸ್ತ್ರಜ್ಞರನ್ನು ಕಾಡಿತ್ತು ಗೊತ್ತಾ? ಅವರು ಪ್ರಕೃತಿ ಮತ್ತು ಪುರುಷ ಅಂದ್ರೆ ಚೈತನ್ಯ, ಇವೆರಡು ಸಂಪೂರ್ಣ ಸ್ವತಂತ್ರವಾದ ಬೇರೆ ಬೇರೆ ಅಸ್ತಿತ್ವಗಳು ಅಂತ ವಾದಿಸಿದ್ರು. ಓಹೋ, ಹಾಗಾದರೆ ಗೀತೆಯು ಈ ಗೊಂದಲವನ್ನ ಹೇಗೆ ಬಗೆಹರಿಸುತ್ತೆ? ಗೀತೆಯ ಈ 7ನೆಯ ಅಧ್ಯಾಯವು ಇದಕ್ಕೆ ಒಂದು ಅದ್ಭುತವಾದ ದೈವಿಕ ಚೌಕಟ್ಟನ್ನು ಒದಗಿಸುತ್ತೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಈ ಜಡವಾದ ಭೌತಿಕ ಪ್ರಕೃತಿ ಮತ್ತು ಚೈತನ್ಯಶೀಲವಾದ ಜೀವ ಪ್ರಕೃತಿ ಇವೆರಡೂ ಆ ಪರಮ ಸತ್ಯದ ಅಂದ್ರೆ ಭಗವಂತನ 2 ಬೇರೆ ಬೇರೆ ಶಕ್ತಿಗಳಷ್ಟೇ. ಓಹೋ, ಅವೆರಡು ಆತನಿಂದಲೇ ಹೊರಹೊಮ್ಮಿವೆ ಅನ್ನೋ ಅರ್ಥನ? ಖಂಡಿತ. ಇದನ್ನ ವಿವರಿಸಲು ಶ್ಲೋಕ 7ರಲ್ಲಿ ಬರುವ ಮುತ್ತಿನ ಹಾರದ ಅದ್ಭುತ ರೂಪಕವನ್ನ ನಮ್ಮ ಲೇಖನಗಳು ಎತ್ತಿ ತೋರಿಸ್ತವೆ. ಅಂದ್ರೆ ಕೃಷ್ಣ ಹೇಳ್ತಾನೆ, ನನಗಿಂತ ಉನ್ನತವಾದದ್ದು ಯಾವುದೂ ಇಲ್ಲ, ದಾರದಲ್ಲಿ ಪೋಣಿಸಿದ ಮುತ್ತುಗಳಂತೆ ಇಡೀ ಸೃಷ್ಟಿಯು ನನ್ನಲ್ಲೇ ಹೆಣೆಯಲ್ಪಟ್ಟಿದೆ ಅಂತ. ದಾರದಲ್ಲಿ ಪೋಣಿಸಿದ ಮುತ್ತುಗಳು, ಇದು ಭಾರಿ ಸುಂದರವಾದ ಉದಾಹರಣೆ. ನಾವು ಒಂದು ಸುಂದರವಾದ ಹಾರವನ್ನು ನೋಡಿದಾಗ ನಮ್ಮ ಕಣ್ಣಿಗೆ ಕಾಣುವುದು ಕೇವಲ ಬೇರೆ ಬೇರೆ ಬಣ್ಣದ, ಆಕಾರದ ಮುತ್ತುಗಳು ಮಾತ್ರ ಅಲ್ವಾ? ಹೌದು, ನಮಗೆ ಬರೀ ಮುತ್ತುಗಳು ಮಾತ್ರ ಕಾಣಿಸ್ತವೆ. ಆ ಮುತ್ತುಗಳಿಗೆ ಪರಸ್ಪರ ನೇರ ಸಂಪರ್ಕವಿಲ್ಲದಿದ್ದರೂ ಅವೆಲ್ಲವನ್ನೂ ಒಟ್ಟಿಗೆ ಒಂದು ಹಾರವಾಗಿ ಹಿಡಿದಿಟ್ಟಿರೋದು ಕಣ್ಣಿಗೆ ಕಾಣದ ಆ ಒಳಗಿನ ದಾರ. ಸರಿ, ಆ ದಾರವಿಲ್ಲದೆ ಹೋದ್ರೆ ಮುತ್ತುಗಳೆಲ್ಲವೂ ಚದುರಿ ಹೋಗುತ್ತವೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿಯೂ, ಪ್ರತಿಯೊಂದು ವಸ್ತುವೂ ಒಂದೊಂದು ಮುತ್ತು ಇದ್ದಂತೆ. ಅವೆಲ್ಲವೂ ತಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿವೆ ಅಂತ ನಾವು ಭ್ರಮಿಸ್ತೇವೆ ಅಷ್ಟೇ. ಹೌದು, ಆದ್ರೆ ವಾಸ್ತವದಲ್ಲಿ ಎಲ್ಲವನ್ನೂ ಒಳಗಿನಿಂದ ಹಿಡಿದಿಟ್ಟಿರುವುದು ಆ ಒಂದೇ ದೈವಿಕ ದಾರ. ಆ ದಾರವೇ ಅಂತಿಮ ವಾಸ್ತವ ಅಥವಾ ಪರಮಸತ್ಯ. ಇದು ಎಂತಹ ಗಹನವಾದ ವಿಚಾರ.
ಎಂದ್ರೆ ನನ್ನ ಮತ್ತು ಪ್ರಕೃತಿಯ ನಡುವಿನ ಅಥವಾ ಆ ನನ್ನ ಮತ್ತು ನಿಮ್ಮ ನಡುವಿನ ಸಂಪರ್ಕವು ಕೇವಲ ಭೌತಿಕವಲ್ಲ, ಬದಲಾಗಿ ಆ ಅಗೋಚರ ದಾರದ ಮೂಲಕವೇ ಹಾದು ಹೋಗುತ್ತಿದೆ. ಖಂಡಿತ. ಆದರೆ ಇದು ಮತ್ತೊಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಎಲ್ಲದರೊಳಗೂ ಈ ದೈವಿಕ ದಾರವಿದ್ರೆ ಅದು ನಮ್ಮ ಕಣ್ಣಿಗೆ ಏಕೆ ಸುಲಭವಾಗಿ ಗೋಚರಿಸುವುದಿಲ್ಲ? ಆ ಪ್ರಶ್ನೆ ಬರುವುದು ಸಹಜ. ಪ್ರಪಂಚವು ಇಷ್ಟು ಗೊಂದಲಮಯವಾಗಿ ಅವ್ಯವಸ್ಥೆಯಿಂದ ಕೂಡಿದಂತೆ ಏಕೆ ಭಾಸವಾಗುತ್ತೆ? ಆ ದಾರ ನಮ್ಮ ಅನುಭವಕ್ಕೆ ಏಕೆ ಬರುತ್ತಿಲ್ಲ? ಅದಕ್ಕೆ ಕಾರಣವೇ ಮಾಯೆ. ನಮ್ಮ ಕಣ್ಣಿಗೆ ಕಟ್ಟಿರುವ ಆ ಪಟ್ಟಿಯನ್ನೇ ಗ್ರಂಥಗಳು ಮಾಯೆ ಅಂತ ಕರೀತವೆ. ಓ, ಮಾಯೆ. ಆದರೆ ಮಾಯೆ ಅಂದ್ರೆ ಬರೀ ಭ್ರಮೆ ಅಂತ ನಾವು ಅಂದ್ಕೊಂಡಿದ್ವು. ಅದ್ವೈತ ವೇದಾಂತದಲ್ಲಿ ಕೆಲವೊಮ್ಮೆ ಮಾಯೆ ಎಂದರೆ ಕೇವಲ ಒಂದು ಭ್ರಮೆ ಅಂತ ವಿವರಿಸಲಾಗುತ್ತೆ. ಅಂದ್ರೆ ಹಗ್ಗವನ್ನು ನೋಡಿ ಹಾವು ಅಂತ ಭಾವಿಸಿದಂತೆ ಜ್ಞಾನೋದಯವಾದ ತಕ್ಷಣ ಆ ಭ್ರಮೆ ಮಾಯವಾಗ್ಬಿಡುತ್ತೆ ಅಂತ. ಹಾಗಾದ್ರೆ ಗೀತೆಯಲ್ಲಿ ಮಾಯೆ ಅಂದ್ರೆ ಏನು? ಗೀತೆಯ ಈ ಅಧ್ಯಾಯವು ಮಾಯೆಯನ್ನು ಬರೀ ಭ್ರಮೆ ಎನ್ನುವುದಿಲ್ಲ. ಇಲ್ಲಿ ಇದು ಭಗವಂತನ ನೈಜವಾದ ದೈವಿಕ ಶಕ್ತಿ, ಅಂದ್ರೆ ದೈವೀ ಮಾಯಾ. ಇದು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳಿಂದ ಕೂಡಿದೆ. ಒಂದು ನಿಮಿಷ. ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳಿಂದ ಈ ಮಾಯೆ ಹೇಗೆ ನಮ್ಮನ್ನು ಕುರುಡಾಗಿಸುತ್ತೆ? ಇದರ ಹಿಂದಿನ ತರ್ಕವೇನು? ಇದನ್ನ ಅರ್ಥ ಮಾಡ್ಕೊಳ್ಳು ನಾವು ಬಣ್ಣಗಳ ಉದಾಹರಣೆ ತೆಗೆದುಕೊಳ್ಬೋದು. ಬಣ್ಣಗಳ ಉದಾಹರಣೆ ಅಂದ್ರೆ ಹೇಗೆ? ಈಗ ನಮ್ಮಲ್ಲಿ ಕೆಂಪು, ಹಸಿರು ಮತ್ತು ನೀಲಿ ಈ 3 ಪ್ರಾಥಮಿಕ ಬಣ್ಣಗಳಿವೆ ಅಲ್ವಾ? ಇವು ಆ 3 ಗುಣಗಳಿದ್ದಂತೆ. ಈ 3 ಬಣ್ಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿದಾಗ ಲಕ್ಷಾಂತರ ಬಣ್ಣಗಳು ಸೃಷ್ಟಿಯಾಗ್ತವೆ. ಆಹಾ, ಆ ಲಕ್ಷಾಂತರ ಬಣ್ಣಗಳ ಸಂಕೀರ್ಣತೆಯನ್ನು ನೋಡಿ ನಮ್ಮ ಕಣ್ಣುಗಳು ಹೇಗೆ ಮೋಸ ಹೋಗುತ್ತವೆಯೋ ಹಾಗೆಯೇ ಅಲ್ವಾ ಇದು? ಖಂಡಿತ. ಈ 3 ಗುಣಗಳ ನಿರಂತರ ಮಿಶ್ರಣದಿಂದ ಈ ಸಂಪೂರ್ಣ ಪ್ರಪಂಚದ ವೈವಿಧ್ಯತೆ ಸೃಷ್ಟಿಯಾಗಿದೆ. ಸತ್ವ ಅಂದ್ರೆ ಒಳ್ಳೆಯತನ ಅಥವಾ ಬೆಳಕು, ರಜಸ್ಸಂದ್ರೆ ಆಸೆ ಅಥವಾ ಚಟುವಟಿಕೆ, ಮತ್ತು ತಮಸ್ಸಂದ್ರೆ ಅಜ್ಞಾನ ಅಥವಾ ಜಡತ್ವ. ಅರ್ಥ ಆಯ್ತು. ಈ ವೈವಿಧ್ಯತೆಯ ಆಟದಲ್ಲಿ ಸಿಲುಕಿದ ನಮ್ಮ ಮನಸ್ಸು ಆ ಎಲ್ಲದರ ಹಿಂದಿರುವ ಒಂದೇ ದೈವಿಕ ಧಾರವನ್ನ ಗುರುತಿಸಲು ವಿಫಲವಾಗುತ್ತೆ. ಅದಕ್ಕಾಗಿಯೇ ಕೃಷ್ಣನು ಈ ಮಾಯೆಯನ್ನು ದುರತ್ಯಯ ಅಂದ್ರೆ ದಾಟಲು ಅತಿ ಕಷ್ಟವಾದದ್ದು ಅಂತ ಕರೀತಾನೆ. ದುರತ್ಯಯ ಎಂದರೆ ದಾಟಲು ಅಸಾಧ್ಯವಾದದ್ದು. ಹಾಗಾದ್ರೆ ಇದೊಂದು ರೀತಿಯಲ್ಲಿ ಅನ್ಯಾಯದ ಆಟವಲ್ಲವೇ? ಅನ್ಯಾಯದ ಆಟ ಅಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಭಗವಂತನೇ ತನ್ನ ಶಕ್ತಿಯಿಂದ ನಾವು ಎಂದಿಗೂ ಬಿಡಿಸಲಾಗದಂತಹ ಒಂದು ಚಕ್ರವ್ಯೂಹವನ್ನು ಸೃಷ್ಟಿಸಿದ್ದಾನೆ, ಮತ್ತು ಅದೇ ಭಗವಂತನು ನಮ್ಮನ್ನ ಆ ವ್ಯೂಹದಿಂದ ಹೊರಬನ್ನಿ ಅಂತ ಹೇಳ್ತಿದ್ದಾನೆ. ಇದು ಹೇಗಿದೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಓಟದ ಸ್ಪರ್ಧೆಯಲ್ಲಿ ಗೆಲ್ಲಿ ಅಂತ ಹೇಳಿದಂತಿದೆ. ಮೇಲ್ನೋಟಕ್ಕೆ ಹಾಗನ್ಸುದು ಸಹಜ. ಬೇಕೆ ಇದು ಆಚರಣೆಗೆ ತರಲು ಅಸಾಧ್ಯವಲ್ಲವೇ? ಖಂಡಿತ ಇಲ್ಲ. ಕಾಡಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಆ ಚಕ್ರವ್ಯೂಹದಿಂದ ಹೊರಬರುವ ದಾರಿಯನ್ನು ಆತ ಎಲ್ಲೋ ಗುಪ್ತವಾಗಿ ಇಟ್ಟಿಲ್ಲ ಗೊತ್ತಾ? ಮತ್ತೆ ಎಲ್ಲಿದೆ ಆ ದಾರಿ? ಬದಲಾಗಿ ನಮ್ಮ ದೈನಂದಿನ ಜೀವನದ ಅತ್ಯಂತ ಸಾಮಾನ್ಯ ಅನುಭವಗಳಲ್ಲೇ ಇಟ್ಟಿದ್ದಾನೆ. ಇದೇ ಈ ಅಧ್ಯಾಯದ ಅತ್ಯಂತ ಸುಂದರವಾದ ಭಾಗ. 8ನೇ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ, ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋ ಅಂತ. ಇದರ ಅರ್ಥ ಏನು? ಅಂದ್ರೆ ನಾನು ನೀರಿನಲ್ಲಿರುವ ರುಚಿಯಾಗಿದ್ದೇನೆ, ಸೂರ್ಯ ಮತ್ತು ಚಂದ್ರರ ಬೆಳಕಾಗಿದ್ದೇನೆ, ಆಕಾಶದಲ್ಲಿನ ಶಬ್ದ ಮತ್ತು ಮನುಷ್ಯರಲ್ಲಿನ ಸಾಮರ್ಥ್ಯವಾಗಿದ್ದೇನೆ ಅಂತ. ಅಂದ್ರೆ ದೈವತ್ವವನ್ನು ಅರಿಯಲು ಸಾಮಾನ್ಯ ದೈನಂದಿನ ಅನುಭವಗಳೇ ಸಾಕು. ಓ, ಇದು ನಿಜಕ್ಕೂ ದೃಷ್ಟಿಕೋನವನ್ನೇ ಬದಲಾಯಿಸುವ ವಿಚಾರ. ಎಂದರೆ ನಾವು ಆ ಮಾಯೆಯನ್ನ ಭೇದಿಸಲು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕಿಲ್ಲ. ಹೌದು, ನಾವು ಕುಡಿಯೋ ನೀರಿನ ರುಚಿಯೇ ಆ ದೈವಿಕ ಶಕ್ತಿ. ಪ್ರತಿದಿನ ಬೆಳಗ್ಗೆ ನಮ್ಮ ಮೇಲೆ ಬೀಳುವ ಸೂರ್ಯನ ಕಿರಣಗಳ ಶಾಖದಲ್ಲಿ, ಆ ಬೆಳಕಿನಲ್ಲಿರುವ ಚೈತನ್ಯದಲ್ಲಿ, ನಾವು ಕುಡಿಯುವ ನೀರಿನ ಜೀವದಾಯಕ ಗುಣದಲ್ಲಿ ನಾವು ಆ ಅಗೋಚರ ದಾರವನ್ನು ಸ್ಪರ್ಶಿಸಬಹುದು. ಸರಿ, ಭೌತಿಕ ವಸ್ತುಗಳ ಬಾಹ್ಯ ರೂಪವನ್ನು ಅಂದ್ರೆ ಆ ಮಾಯೆಯನ್ನು ನೋಡುವ ಬದಲು ಅವುಗಳ ಮೂಲ ಸಾರವನ್ನು ಮೆಚ್ಚುವುದೇ ನಿಜವಾದ ವಿಜ್ಞಾನ. ಅನುಭವಕ್ಕೆ ಮೀರಿದ ಯಾವುದೋ ರಹಸ್ಯ ಆಚರಣೆಗಳನ್ನು ಮಾಡೋ ಬದಲು ದೈನಂದಿನ ಅನುಭವಗಳಲ್ಲೇ ಆ ದೈವೀಕತೆಯನ್ನು ಗುರುತಿಸುವುದು ಶರಣಾಗತಿಯ ಮೊದಲ ಹೆಜ್ಜೆ ಎನ್ನುವುದು ಅದ್ಭುತವಾಗಿದೆ. ಹೌದು, ಇದು ಅತ್ಯಂತ ಸುಲಭವಾಗಿ ಲಭ್ಯವಿರುವ ಆಧ್ಯಾತ್ಮಿಕ ಪಥ. ಆದರೆ ವಾಸ್ತವ ಏನೆಂದರೆ ಆ ದೈವತ್ವವು ಇಷ್ಟು ಸುಲಭವಾಗಿ ನಾವು ಕುಡಿಯುವ ನೀರಿನಲ್ಲಿಯೂ ಲಭ್ಯವಿದ್ದರೂ ಮನುಷ್ಯರು ದೇವರ ಬಳಿ ಹೋಗಲು ಬೇರೆ ಬೇರೆ ಕಾರಣಗಳನ್ನು ಹುಡುಕ್ತಾರೆ. ಹೌದು. ಅನೇಕರು ಕಷ್ಟ ಬಂದಾಗ ಮಾತ್ರ ದೇವರ ಮೊರೆ ಹೋಗ್ತಾರೆ, ಇಲ್ಲವೇ ಏನಾದರೂ ಆಸೆ ಈಡೇರಬೇಕು ಅಂತ ಪೂಜೆ ಮಾಡ್ತಾರಲ್ವಾ? ಈ ಮಾನವ ಸಹಜ ಪ್ರವೃತ್ತಿಯ ಬಗ್ಗೆ ಅಧ್ಯಾಯವು ಏನನ್ನು ಹೇಳುತ್ತೆ?
16ನೇ ಶ್ಲೋಕದಲ್ಲಿ ಭಗವಂತನನ್ನು ಹುಡುಕಿಕೊಂಡು ಬರುವ 4 ರೀತಿಯ ಜನರ ಬಗ್ಗೆ ಕೃಷ್ಣನು ಬಹಳ ಮನೋವೈಜ್ಞಾನಿಕವಾಗಿ ವಿವರಿಸುತ್ತಾನೆ. ಆ 4 ರೀತಿಯ ಸಾಧಕರು ಯಾರು? ಮೊದಲನೆಯವರು ಆರ್ತ, ಅಂದ್ರೆ ಜೀವನದಲ್ಲಿ ದೊಡ್ಡ ಕಷ್ಟ, ರೋಗ ಅಥವಾ ನೋವಿನಲ್ಲಿರುವವರು, ಪರಿಹಾರವನ್ನ ಬೇಡಿ ಬರುವವರು. ಎರಡನೆಯವರು ಅರ್ಥಾರ್ಥಿ, ಸಂಪತ್ತು, ಯಶಸ್ಸು, ಅಧಿಕಾರ ಮತ್ತು ಭೌತಿಕ ಲಾಭವನ್ನ ಬಯಸುವವರು. ಓಕೆ, ಮೂರನೆಯವರು ಯಾರು? ಮೂರನೆಯವರು ಜಿಜ್ಞಾಸು, ಅಂದ್ರೆ ವಾಸ್ತವವನ್ನು ತಿಳಿಯುವ ಕುತೂಹಲವುಳ್ಳವರು, ಜ್ಞಾನದ ಹುಡುಕಾಟದಲ್ಲಿರುವವರು. ಮತ್ತು ನಾಲ್ಕನೆಯವರು ಜ್ಞಾನಿ, ಪರಮ ಸತ್ಯವನ್ನು ಈಗಾಗಲೇ ಅರಿತುಕೊಂಡಿರುವವನು. ಇಲ್ಲಿಯೇ ಇದು ನಿಜವಾಗಿಯೂ ಕುತೂಹಲಕಾರಿಯಾಗುವುದು ನೋಡಿ. ಸಾಮಾನ್ಯವಾಗಿ ನಾವು ಹಣ, ಸಂಪತ್ತು ಅಥವಾ ಸ್ವಾರ್ಥಕ್ಕಾಗಿ ದೇವರ ಬಳಿ ಹೋಗುವವರನ್ನ ಟೀಕಿಸ್ತೇವಲ್ವಾ? ಹೌದು. ಅವರು ಕೇವಲ ವ್ಯಾಪಾರ ಮಾಡುತ್ತಿದ್ದಾರೆ ಅಂತ ಹೀಯಾಳಿಸ್ತೇವೆ. ಹೌದು, ಸಮಾಜದಲ್ಲಿ ಹಾಗೆ ನೋಡ್ತಾರೆ. ಆದರೆ ನಮ್ಮ ಟಿಪ್ಪಣಿಗಳ ಪ್ರಕಾರ ಕೇವಲ ದುಡ್ಡು ಅಥವಾ ಸಂಪತ್ತಿಗಾಗಿ ದೇವರನ್ನು ಬೇಡುವವರನ್ನು ಕೂಡ ಕೃಷ್ಣನು ಸುಕೃತಿನಃ ಅಂದ್ರೆ ಪುಣ್ಯಾತ್ಮರು ಮತ್ತು ಉದಾರರು ಅಂತ ಕರೆದಿದ್ದಾನೆ. ಇದೇಗ ಸಾಧ್ಯ? ಇದರ್ಥ ಆಗ್ತಿಲ್ಲ. ಇದು ಭಗವದ್ಗೀತೆಯ ಅತ್ಯಂತ ವಿಶಾಲವಾದ ದೃಷ್ಟಿಕೋನವನ್ನು ತೋರಿಸುತ್ತೆ ಗೊತ್ತಾ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿರ್ಬೋದು ಅಥವಾ ಹಣದ ಆಸೆಯಿಂದಲೇ ಬಂದಿರ್ಬೋದು. ಹೌದು. ಆದರೆ ಮುಖ್ಯವಾದ ವಿಷಯವೆಂದರೆ ಆತ ತನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ಕೇವಲ ತನ್ನ ಸ್ವಂತ ಅಹಂಕಾರದ ಮೇಲೆ ಅಥವಾ ಲಂಚ, ಮೋಸದಂತಹ ಪ್ರಾಪಂಚಿಕ ಶಕ್ತಿಗಳ ಮೇಲೆ ಅವಲಂಬಿತನಾಗದೆ ಆ ಭೌತಿಕ ಪ್ರಪಂಚವನ್ನು ಮೀರಿದ ಒಂದು ಉನ್ನತ ದೈವಿಕ ಶಕ್ತಿಯ ಮೊರೆ ಹೋದನಲ್ಲ, ಅದೇ ಆತನ ಶ್ರೇಷ್ಠತೆ. ಓ, ಅಂದ್ರೆ ಕನಿಷ್ಠ ಪಕ್ಷ ಅವರು ಭೌತಿಕ ಪ್ರಪಂಚವನ್ನು ಬಿಟ್ಟು ದೈವದ ಮೊರೆ ಹೋದರಲ್ಲ ಎಂಬುದು ಇದರ ಹಿಂದಿನ ಸಕಾರಾತ್ಮಕ ದೃಷ್ಟಿಕೋನ. ಖಂಡಿತ. ಇದು ಆಧ್ಯಾತ್ಮಿಕ ವಿಕಾಸದ ಮೊದಲ ಹೆಜ್ಜೆ. ಕಷ್ಟ ಅಥವಾ ಆಸೆಯಿಂದ ಶುರುವಾದ ಈ ಪಯಣ ನಿಧಾನವಾಗಿ, ಕುತೂಹಲವಾಗಿ ಅಂದ್ರೆ ಜಿಜ್ಞಾಸೆಯಾಗಿ, ಅಂತಿಮವಾಗಿ ಪರಿಶುದ್ಧ ಜ್ಞಾನವಾಗಿ ಬದಲಾಗುವ ಸಾಧ್ಯತೆಯಿರುತ್ತೆ. ಆ ಭರವಸೆಯ ಮೇಲೆಯೇ ಆತನನ್ನ ಉದಾರ ಅಂತ ಕರೆಯಲಾಗಿದೆ. ಆಹಾ, ಎಂದ್ರೆ ಇದೊಂದು ರೀತಿಯ ವಿಕಾಸದ ಹಂತಗಳು ಇದ್ದಾಗೆ. ಆದ್ರೆ ಈ 4ರಲ್ಲಿ ಜ್ಞಾನಿಯೇ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ ಅಲ್ವಾ? ಹೌದು, ಏಕೆಂದರೆ ಆ ಜ್ಞಾನಿಗೆ ತನ್ನದೇ ಆದ ಯಾವುದೇ ಸ್ವಾರ್ಥ ಆಸೆಗಳಿಲ್ಲ. ಆತನಿಗೆ ಭಗವಂತನನ್ನ ಹೊರತುಪಡಿಸಿ ಬೇರೆ ಯಾವುದೇ ಭೌತಿಕ ಗುರಿಯಿಲ್ಲ. ಸರಿ. ಆ ಜ್ಞಾನಿಯ ಮನಸ್ಥಿತಿಯನ್ನ ವಿವರಿಸುವ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ವಾಕ್ಯ ಶ್ಲೋಕ 19ರಲ್ಲಿದೆ. ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ ಅಂತ. ವಾಸುದೇವಃ ಸರ್ವಮಿತಿ ಅಂದ್ರೆ ವಾಸುದೇವನೇ ಎಲ್ಲವೂ ಅಂತಾನ? ಹೌದು. ಅನೇಕ ಜನ್ಮಗಳ ಹುಡುಕಾಟದ ನಂತರ ಆ ಜ್ಞಾನಿಯು ವಾಸುದೇವನೇ ಎಲ್ಲವೂ ಅಂದ್ರೆ ಆ ಪರಮ ಸತ್ಯವೇ ಎಲ್ಲದರ ಮೂಲ ಅಂತ ತಿಳಿದು ನನಗೆ ಶರಣಾಗುತ್ತಾನೆ. ಅಂಥ ಮಹಾತ್ಮರು ಸಿಗುವುದು ಅತ್ಯಂತ ವಿರಳ ಅಂತ ಕೃಷ್ಣ ಹೇಳ್ತಾನೆ. ಆ ಜ್ಞಾನಿ ಕೇವಲ ಆ ಮುತ್ತುಗಳನ್ನು ನೋಡುವುದಿಲ್ಲ, ಪ್ರತಿಯೊಂದರಲ್ಲೂ ಆ ಒಳಗಿನ ಧಾರವನ್ನೇ ಕಾಣ್ತಾನೆ. ನಿಖರವಾಗಿ. ಆದರೆ ಇಲ್ಲೊಂದು ವಿಷಯವಿದೆ. ವಾಸುದೇವನೇ ಎಲ್ಲವೂ ಎಂಬುದು ಪರಮ ಸತ್ಯವಾದರೆ ಮಾನವ ಸಮಾಜದಲ್ಲಿ, ವಿಶೇಷವಾಗಿ ಪುರಾತನ ಭಾರತದಿಂದ ಹಿಡಿದು ಇಂದಿನವರೆಗೂ ನಾವು ಬೇರೆ ಬೇರೆ ದೇವದೇವತೆಗಳನ್ನು ಪೂಜಿಸುವುದನ್ನು ನೋಡ್ತೇವಲ್ವಾ? ಹೌದು. ಬಹಳಷ್ಟು ದೇವತೆಗಳ ಆರಾಧನೆ ಇದೆ. ವಿದ್ಯೆ ಬೇಕಾದ್ರೆ ಸರಸ್ವತಿ, ವಿಘ್ನ ನಿವಾರಣೆಗೆ ಗಣಪತಿ, ಸಂಪತ್ತಿಗೆ ಲಕ್ಷ್ಮೀ, ಹೀಗೆ ಒಂದೊಂದು ಆಸೆಗೆ ಒಂದೊಂದು ದೇವತೆ ಎಂಬ ನಂಬಿಕೆ ಇದೆ. ಎಲ್ಲವೂ ವಾಸುದೇವನೇ ಆಗಿದ್ರೆ ಈ ದೇವತಾ ಆರಾಧನೆ ಹಿಂದಿನ ವಿಜ್ಞಾನವನ್ನ ಈ ಅಧ್ಯಾಯ ಹೇಗೆ ವಿವರಿಸುತ್ತೆ? 20ರಿಂದ 25ನೇ ಶ್ಲೋಕಗಳವರೆಗೆ ಈ ಮಾನವ ಪ್ರವೃತ್ತಿಯ ಬಗ್ಗೆ ಬಹಳ ಗಹನವಾದ ಚರ್ಚೆಯಿದೆ. ಜನರು ತೀವ್ರವಾದ ಭೌತಿಕ ಆಸೆಗಳಿಂದ ತಮ್ಮ ವಿವೇಚನೆಯನ್ನು ಕಳೆದುಕೊಂಡಾಗ ಅವರು ಆಯಾ ಆಸೆಗಳನ್ನು ಬೇಗನೆ ಪೂರೈಸಿಕೊಳ್ಳಲು ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸುತ್ತಾರೆ ಅಂತ ಕೃಷ್ಣನು ಹೇಳುತ್ತಾನೆ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಹ ಅಂಟಾರಲ್ವಾ? ಎಂದರೆ ಈ ರೀತಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವುದು ತಪ್ಪೇ? ಭಗವದ್ಗೀತೆಯೂ ಇದನ್ನ ಸಂಪೂರ್ಣವಾಗಿ ಖಂಡಿಸುತ್ತದೆಯೇ? ಇಲ್ಲ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇಲ್ಲಿಯೇ ಆ ಪರಮಸತ್ಯದ ಕರುಣೆ ಅಡಗಿರುವುದು ನಮ್ಗೆ ಅರ್ಥವಾಗುತ್ತೆ. ಭಗವಂತನು ಇಂತಹ ಆರಾಧನೆಯನ್ನು ಪಾಪ ಅಂತ ಕರೆಯೋದಿಲ್ಲ. ಓ ಹೌದಾ? ಹೌದು. ಬದಲಾಗಿ ಅದು ಅಪೂರ್ಣವಾದ ತಿಳುವಳಿಕೆ ಎನ್ನುತ್ತಾನೆ. ಅಷ್ಟೇ ಅಲ್ಲ, ಭಕ್ತರು ಯಾವ ದೇವತೆಯನ್ನ ನಂಬುತ್ತಾರೋ ಆ ದೇವತೆಯ ಮೇಲಿನ ಅವರ ನಂಬಿಕೆಯನ್ನು ಭಗವಂತನೇ ಒಳಗಿನಿಂದ ದೃಢಗೊಳಿಸುತ್ತಾನೆ. ಅಂದ್ರೆ ಆ ದೇವತೆಗಳ ಮೂಲಕ ಅವರ ಆಶೆಗಳನ್ನು ಪೂರೈಸುವ ಶಕ್ತಿಯನ್ನು ತಾನೇ ನೀಡ್ತಾನ? ಖಂಡಿತ.
ಆ ದೇವತೆಗಳ ಶಕ್ತಿಯೂ ಭಗವಂತನಿಂದಲೇ ಬಂದಿರುತ್ತೆ. ಇದು ದೇವರ ಅಂತಿಮ ಶ್ರೇಷ್ಠತೆ ಮತ್ತು ಭಕ್ತರ ಬಗೆಗಿನ ಕರುಣೆ ಎರಡನ್ನೂ ತೋರಿಸುತ್ತೆ. ಆಹಾ, ಇದನ್ನ ಕೇಳುತ್ತಿದ್ದಾಗ ನನಗೊಂದು ತಮಾಷೆಯ ಆದರೆ ಬಹಳ ಸೂಕ್ತವಾದ ಸಾದೃಶ್ಯ ನೆನಪಿಗೆ ಬರುತ್ತಿದೆ. ಹೋ, ಏನದು ಹೇಳಿ. ಇದು ಹೇಗಿದೆ ಅಂದ್ರೆ, ನಾವೊಂದು ದೊಡ್ಡ ಕಂಪನಿಯ ಮಾಲೀಕನ ಬಳಿ ಅಂದ್ರೆ ಸಿಇಒ ಬಳಿ ಹೋಗ್ತೇವೆ. ಆತ ತನ್ನ ಇಡೀ ಕಂಪನಿಯಲ್ಲಿ ನಮಗೆ ಲಾಭದಾಯಕವಾದ ಪಾಲುದಾರಿಕೆ ಅಂದ್ರೆ ಪಾರ್ಟ್ನರ್ಶಿಪ್ ನೀಡಲು ಸಿದ್ಧನಿದ್ದಾನೆ. ಸರಿ. ಆದರೆ ನಾವು ಅವನ ಬಳಿ ಹೋಗಿ, ನನಗೆ ಪಾರ್ಟ್ನರ್ಶಿಪ್ ಬೇಡ, ನಿಮ್ ಕಂಪನಿಯ ಸ್ಟೋರ್ ರೂಮ್ನಲ್ಲಿರುವೊಂದು ಸ್ಟೇಪ್ಲರ್ ಅಥವಾ ಬರೆಯಲು ಒಂದು ಪೆನ್ ಕೊಡು ಅಂತ ಕೇಳಿದಂತೆ, ಆ ಮಾಲೀಕ ನಗುನಗುತ್ತಾ ಆ ಪೆನ್ನನ್ನು ಕೊಡಬಹುದು. ಆದರೆ ನಾವು ಎಷ್ಟು ದೊಡ್ಡ ಅವಕಾಶವನ್ನ ಕಳ್ಕೊಂಡ್ವಿ ಅಲ್ವಾ? ಅದ್ಭುತವಾದ ಹೋಲಿಕೆ. ಮತ್ತು ಆ ಹೋಲಿಕೆಯ ಇನ್ನೊಂದು ಮಗ್ಗಲನ್ನು ನೀವು ಗಮನಿಸಬೇಕು. ಆ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ನಿಮ್ಗೆ ಆ ಸ್ಟೇಪ್ಲರ್ ಕೊಟ್ರೂ ಆ ಮ್ಯಾನೇಜರ್ಗೆ ಅದನ್ನು ಕೊಡುವ ಅಧಿಕಾರ ಸಿಕ್ಕಿರೋದು ಅದೇ ಸಿಇಒನಿಂದಲೇ ಅಲ್ವಾ? ಖಂಡಿತ ಖಂಡಿತ. ಅದೇ ರೀತಿ ದೇವತೆಗಳು ಫಲವನ್ನು ನೀಡಿದರೂ ಅದರ ಮೂಲ ಆ ಪರಮ ಸತ್ಯವೇ. ಆದರೆ ಆ ಸಣ್ಣ ಆಸೆಗಳ ಫಲಿತಾಂಶದ ಮಿತಿಗಳನ್ನ ಶ್ಲೋಕ 23 ಸ್ಪಷ್ಟಪಡಿಸುತ್ತೆ. ಅಂತವತ್ತು ಫಲಂ ತೇಷಾಂ. ಅಂದರೆ ಇಂತಹ ಆರಾಧನೆಯಿಂದ ಸಿಗುವ ಫಲಗಳು ಸೀಮಿತ ಮತ್ತು ತಾತ್ಕಾಲಿಕ. ಅರ್ಥವಾಯಿತು. ದೇವತೆಗಳ ಈ ಭೌತಿಕ ಸೃಷ್ಟಿಯ ಅಂದ್ರೆ ಮಾಯೆಯ ಒಳಗಿರುವಾಗ ಅವರಿಂದ ಸಿಗುವ ಆಸ್ತಿ, ಅಧಿಕಾರ ಮುಂತಾದ ಫಲಗಳು ಶಾಶ್ವತವಾಗಿರಲು ಹೇಗೆ ಸಾಧ್ಯ? ಬುದ್ಧಿವಂತನಾದವನು ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲಾ ದೇವತೆಗಳಿಗೂ ಶಕ್ತಿ ನೀಡುವ ಆ ಧಾರವನ್ನೇ, ಆ ಪರಮ ಮೂಲವನ್ನೇ ಅರಸುತ್ತಾನೆ. ಇದು ಎಂತಹ ಅದ್ಭುತವಾದ ಆಳವಾದ ಪ್ರಯಾಣ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಗ್ರಂಥಗಳ ಬೌದ್ಧಿಕ ಜ್ಞಾನದಿಂದ ಶುರು ಮಾಡಿ ಅದನ್ನ ನಮ್ಮ ಅನುಭವಕ್ಕೆ ತರುವ ವಿಜ್ಞಾನದವರೆಗಿನ ಪಯಣವನ್ನ ನೋಡಿದೆವು. ಹೌದು. ನಮ್ಮ ಮನಸ್ಸು ಬುದ್ಧಿಗಳಿಂದ ಜಡ ಉಪಕರಣಗಳನ್ನು ಓಡಿಸುವ ಆ ಚೈತನ್ಯದ ಬಗ್ಗೆ, ವೈವಿಧ್ಯಮಯವಾದ ಭೌತಿಕ ಪ್ರಪಂಚವನ್ನು ಬೆಸೆಯುವ ಆ ಕಾಣದ ದಾರದ ಬಗ್ಗೆ ನಾವು ಚರ್ಚಿಸಿದೆವಲ್ವಾ? ಖಂಡಿತ. 3 ಗುಣಗಳಿಂದ ನಮ್ಮನ್ನು ಕಾಡುವ ಮಾಯೆ ಕೇವಲ ಭ್ರಮೆಯಲ್ಲ, ಅದೊಂದು ದೈವಿಕ ಶಕ್ತಿ ಎಂಬುದನ್ನ ನಾವು ಅರಿತೇವು. ಹೌದು. ಮತ್ತು ಆ ಮಾಯೆಯನ್ನು ದಾಟಲು ಭಗವಂತನನ್ನು ಹುಡುಕಿ ಬರುವ 4 ರೀತಿಯ ಸಾಧಕರ ಮಾನಸಿಕ ವಿಕಾಸವನ್ನ ಹಾಗೂ ಅಂತಿಮವಾಗಿ ಎಲ್ಲವೂ ವಾಸುದೇವನೇ ಎಂಬ ಪರಮ ಸತ್ಯವನ್ನ ಬಹಳ ಸೊಗಸಾಗಿ ಬಿಡಿಸಿ ನೋಡಿದೆವು. ಹಾಗಾದರೆ ಇದರ ಅರ್ಥವೇನು? ಈ ಅಧ್ಯಾಯವು ಕೇವಲ ಒಂದು ಪ್ರಾಚೀನ ತತ್ವಶಾಸ್ತ್ರವಲ್ಲ, ಇದೊಂದು ಆಧ್ಯಾತ್ಮಿಕ ಮನೋವಿಜ್ಞಾನ ಅಂತ ನಾನ್ ಹೇಳ್ತೀನಿ. ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಆಸೆಗಳು ನಮ್ಮನ್ನ ಹೇಗೆ ನಡೆಸ್ತವೆ ಮತ್ತು ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಸಣ್ಣ ಅನುಭವವನ್ನು ನಾವು ಹೇಗೆ ದೈವಿಕತೆಯೊಂದಿಗೆ ಬೆಸೆಯಬಹುದು ಎಂಬುದನ್ನ ಅತ್ಯಂತ ಪ್ರಾಯೋಗಿಕವಾಗಿ ಕಲಿಸುತ್ತೆ. ಇದು ಧರ್ಮದ ಮಿತಿಗಳನ್ನು ಮೀರಿ ಪ್ರಕೃತಿಯನ್ನು ಅರಿಯುವ ಒಂದು ವಿಜ್ಞಾನ. ನಮ್ಮ ಈ ಆಳವಾದ ವಿಶ್ಲೇಷಣೆಯ ಮೂಲಕ ಆ ಜ್ಞಾನವನ್ನು ವಿಜ್ಞಾನವಾಗಿ ಪರಿವರ್ತಿಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದು ಹೆಜ್ಜೆ ಇಟ್ಟಿದ್ದೇವೆ ಅಂತ ಭಾವಿಸ್ತೇನೆ. ಖಂಡಿತವಾಗಿಯೂ. ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಪ್ರಶ್ನೆಯನ್ನ ಅಥವಾ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ನಿಮ್ಮ ಮುಂದಿಡಲು ಬಯಸ್ತೇನೆ. ಹೇಳಿ. ಈ ಮೂಲ ಗ್ರಂಥಗಳಲ್ಲಿ ಹೇಳಿರುವಂತೆ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಆ ದೈವಿಕ ಅಸ್ತಿತ್ವವಿದೆ ಅಲ್ವಾ? ನೀರಿನ ರುಚಿ, ಸೂರ್ಯನ ಬೆಳಕು, ಹೀಗೆ. ಹಾಗಾದರೆ ಮುಂದಿನ ಬಾರಿ ನಾವು ಬಿರು ಬಿಸಿಲಿನಲ್ಲಿ ಒಂದು ಲೋಟ ನೀರು ಕುಡಿಯುವಾಗ ಅಥವಾ ಮುಂಜಾನೆಯ ಎಳೆ ಬಿಸಿಲಿಗೆ ಮೈಯೊಡ್ಡುವಾಗ ಅದನ್ನ ಕೇವಲ ಭೌತಿಕ ಅನುಭವವನ್ನಾಗಿ ಮಾತ್ರ ನೋಡದೆ ಇಡೀ ಅಸ್ತಿತ್ವವನ್ನು ಹಿಡಿದಿಟ್ಟುಕೊಂಡಿರುವ ಆ ಕಾಣದ ದಾರದೊಂದಿಗಿನ ನೇರವಾದ ಪವಿತ್ರವಾದ ಒಡನಾಟ ಅಂತ ಭಾವಿಸಲು ಸಾಧ್ಯವೇ? ಇದು ನಿಜಕ್ಕೂ ನಮ್ಮ ಪರಿಸರ ಪ್ರಜ್ಞೆ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಮ್ಮಿಲನ ಅಲ್ವಾ? ಹೌದು. ಕೇವಲ ರೆಸಿಪಿಯನ್ನ ಓದುವುದನ್ನು ಬಿಟ್ಟು ಆ ರುಚಿಯನ್ನ ಸವಿಯುವ ಪ್ರಯತ್ನ ನಮ್ಮದಾಗಲಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ.